ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಶುರು ಮಾಡೋಣವಾ? ಇವತ್ತು ನಾವು ಮಾಡ್ತಾ ಇರೋಂಥ ರೆಸಿಪಿ ರೇಷನ್ ಅಕ್ಕಿಯಲ್ಲಿ ಚಿಕನ್ ಬಿರಿಯಾನಿ. ರೇಷನ್ ಅಕ್ಕಿಯಲ್ಲಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಬರೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲ ಬನ್ನಿ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಬಿರಿಯಾನಿಗೆ ಮೊದಲು ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಚಕ್ಕೆ, ಲವಂಗ, ಸ್ಟಾರ್ ಹೂವು ಮತ್ತು ಕಾಳುಮೆಣಸು, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ ಮತ್ತು ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಪುದೀನ, ಒಂದು 2-3 ಹಸಿಮೆಣಸಿನ್ಕಾಯಿ. ಇದಿಷ್ಟು ಬಿರಿಯಾನಿ ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥಗಳು. ಬನ್ನಿ ಈಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಈಗ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಈ ವ್ಲಾಗ್ ನೋಡ್ತಾ ಇರೋ ಪ್ರತಿಯೊಬ್ಬರು ಅನ್ಕೋತಿರ್ಬೋದು, ಇದೇನಪ್ಪ ರೇಷನ್ ಅಕ್ಕಿಯಲ್ಲಿ ಬಿರಿಯಾನಿನ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಟ್ರಸ್ಟ್ ಮೀ ಗಾಯ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಈ ಫಾರ್ಮಲ್ಲಿ ಒಂದು ಸಲ ಟ್ರೈ ಮಾಡಿ. ಮತ್ತೊಂದು ಸಲ ನೀವು ಬಿರಿಯಾನಿಗೆ ಏನು ಸೋನಾ ಮಸೂರಿ ಅಕ್ಕಿ ಬೇಕು ಅಥವಾ ಬಾಸ್ಮತಿ ಅಕ್ಕಿ ಬೇಕು ಅಂತ ಏನು ಕೇಳಲ್ಲ. ವಾಯ್ಸ್ ಓವರ್ ಕೊಡುವಾಗ ವಾಯ್ಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲು ವ್ಲಾಗ್ಸ್ ಶುರು ಮಾಡಿದಾಗ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಐಡಿಯಾ ಗೊತ್ತಿರಲ್ಲ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತಿದ್ದೀನಿ. ಐ ಹೋಪ್ ವ್ಲಾಗ್ಸ್ ಮಾಡ್ತಾ ಪರ್ಫೆಕ್ಷನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಇದನ್ನು ಇನ್ನೊಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫುಲ್ ಡೀಪ್ ರೋಸ್ಟ್ ಆಗಬೇಕಿದೀಗ. ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಹೊಸ ಐಡಿಯಾಸ್ ಅಥವಾ ಹೊಸ ಥಾಟ್ಸ್ ಏನಾದರೂ ನಿಮ್ಮಲ್ಲಿದ್ದರೆ ದಯವಿಟ್ಟು ತಿಳಿಸಿ. ನೆಕ್ಸ್ಟು ನಮಗೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಅದನ್ನ ರುಬ್ಬಿಟ್ಕೊಂಡಿದ್ದೀನಿ. ಇದೀಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಚೆನ್ನಾಗಿ ಡೀಪ್ ರೋಸ್ಟ್ ಆಗಬೇಕು. ರೋಸ್ಟ್ ಆದಷ್ಟು ಸೊ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾಗಕ್ಕೆ ಬಿಟ್ಟಾದಮೇಲೆ ಇದನ್ನ ರುಬ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡು ಇದೀಗ ನೋಡಿ ನಾನು ರೇಷನ್ ಅಕ್ಕಿ 2 ಲೋಟ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಸೋನಾ ಮಸೂರಿ ಆಗಲಿ ಮತ್ತು ಜೀರಾ ಸಾಂಬಾರ್ ರೈಸ್ ಆಗಲಿ ಏನನ್ನೂ ಮಿಕ್ಸ್ ಮಾಡಿಲ್ಲ. ನಾನು ಸೊಸೈಟಿಯಲ್ಲಿ ಏನು ಅಕ್ಕಿ ಕೊಡ್ತಾರೋ ಅದಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಅದನ್ನ ತೊಗೊಂಡು ಒಂದು 6-7 ಸಲ ಚೆನ್ನಾಗಿ ತೊಳ್ಕೊಂಡು 10 ನಿಮಿಷ 20 ನಿಮಿಷ ಮುಂಚೆ ನೆನೆಸಿಟ್ಕೊಬೇಕು ಅಕ್ಕಿನ. ಈಗ ಬಿರಿಯಾನಿ ಪ್ರೋಸೆಸ್ ಶುರು ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಇಡಿ ಕೊತ್ತಂಬರಿ ಮತ್ತು ಪುದೀನಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಲ್ ಸ್ಪೈಸಸ್ ಚಕ್ಕೆ, ಲವಂಗ, ಸ್ಟಾರ್ ಆನೀಸ್, ಏಲಕ್ಕಿ, ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ತೆಗೆದು ಇಟ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಏನಿದೆಯೋ ಇದೆಲ್ಲದನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥದ್ದು. ಒಂದು ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ. ಆಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು. ಇಲ್ಲಿ ನಾನು ಒಂದು 80 ಗ್ರಾಮ್ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನಾನು ಜಾಸ್ತಿ ಚಿಕನ್ ಹಾಕೋದಿಲ್ಲ. ನಂಗೆ ಬಿರಿಯಾನಿಯಲ್ಲಿ ಸ್ವಲ್ಪ ಚಿಕನ್ ಪೀಸಸ್ ಕಡಿಮೆ ಇರಬೇಕು, ರೈಸ್ ಜಾಸ್ತಿ ಇರಬೇಕು. ಇದಿಷ್ಟು ಬೇಕಾಗಿರೋಂಥ ಪದಾರ್ಥಗಳು. ಇದಿಷ್ಟು ಐಟಮ್ಮು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಹಚ್ಕೊಡ್ತಾ ಇದ್ದೀನಿ. ಸ್ಟವ್ನ ನೀವು ಸಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಈಗ ನಾನು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಇಟ್ಕೊಂಡು ಅದೊಂಚೂರು ಬಿಸಿ ಆಗಲಿ. ಬಿಸಿ ಆದಮೇಲೆ ಒಂದು 40 ಗ್ರಾಮ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನೀಗ. ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಈ ಚಕ್ಕೆ ಲವಂಗ ಅದೆಲ್ಲ ಹಾಕ್ಕೊಳ್ಳಿ. ಈಗ ನಾವು ಏನು ಎಣ್ಣೆ ಹಾಕಿದ್ದೀವಲ್ಲ ಹಾಕಿರೋ ಅಂಥ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಈಗ ಸ್ಟಾರ್ಟಿಂಗಲ್ಲಿ ನೀವು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ಎಣ್ಣೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲೆಲ್ಲ ಇಡಬೇಡಿ, ಎಣ್ಣೆ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಈಗ ನಾನು ಚಕ್ಕೆ ಲವಂಗ, ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಏನು ಇಟ್ಕೊಂಡಿದ್ನೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಅದನ್ನು. ಇಲ್ಲಿ ನಾನು ಎಣ್ಣೆ ಒಂಚೂರು ಜಾಸ್ತಿನೇ ಕಾಯಿಸ್ಕೊಬಿಟ್ಟಿದ್ದೆ, ಒಂದು ಕೈಯಲ್ಲಿ ಶೂಟ್ ಮಾಡ್ಕೊಂಡು ಮತ್ತೊಂದು ಕೈಯಲ್ಲಿ ಮಾಡೋದ್ರಿಂದ. ಈಗ ನಾನು ನೆಕ್ಸ್ಟ್ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕನೂ ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಬಿರಿಯಾನಿ ಪೂರ್ತಿ ಸ್ವೀಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಆಗ. ಈಗ ನಾನು ಏನು ಅರ್ಧ ಟೊಮೊಟೊ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ನನಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾವೇನು ಟೊಮೊಟೊ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕನೂ ಬಿಡೋಣ ಈಗ ಒಂದು ಸ್ವಲ್ಪ ಹೊತ್ತು. ನೆಕ್ಸ್ಟ್ ನಾನೀಗ ಅರ್ಧ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಏನು ಎತ್ತಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ತಿದ್ದೀನಿ, ಇನ್ನಿರೋ ಅರ್ಧ ಭಾಗ ಆಮೇಲೆ ಹಾಕ್ತೀನಿ.
ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಪ್ ಮಾಡಿ 1 ನಿಮಿಷ ಅದು ಬ್ಲೆಂಡ್ ಆಗೋಕ್ಕೆ ಬಿಡಬೇಕು. ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಅದಕ್ಕೆ ಇಳಿಯುತ್ತೆ. ಈಗ ನೆಕ್ಸ್ಟ್ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ, ಈ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಹಾಕಾದ್ಮೇಲೆ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಎಲ್ಲ ಏನೂ ಇರಲ್ಲ. ಈ ಮಸಾಲೆ ಹಾಕಾದ್ಮೇಲೆ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಯಾಕೆ ಅಂದರೆ ನಾವು ಆಗಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮುಂಚೆನೇ ಫ್ರೈ ಮಾಡಿ ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ, ಹಾಗಾಗಿ ಈಗ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾನು ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅರ್ಧ ನಿಂಬೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ರುಬ್ಬಕ್ಕೆ ಮತ್ತು ಒಗ್ಗರಣೆಗೆ ಎರಡಕ್ಕೂ ನಾವು ಟೊಮೆಟೊ ಹಾಕಿದ್ವಿ ಅಲ್ಲ. ಈಗ ನಾನು ಏನು ಚಿಕನ್ ಎತ್ತಿಟ್ಕೊಂಡಿದ್ನೋ ಆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಹಾಕಿರ್ತಕ್ಕಂಥ ಚಿಕನ್ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಡೀಪ್ ರೋಸ್ಟ್ ಆಗಲಿ. ನಾವು ಈಗ ಏನು ಬಿರಿಯಾನಿ ಕ್ವಾಂಟಿಟಿ ಮಾಡ್ತಿದ್ದೀವಲ್ಲ, ಇದೇ ಕ್ವಾಂಟಿಟಿಗೆ ನೀವು ಅರ್ಧ ಕೆಜಿ ಅಥವಾ 3/4 ಕೆಜಿ ಚಿಕನ್ ಸಹ ಸೇರಿಸ್ಕೋಬೋದು. ಏನು ತೊಂದರೆ ಆಗೋಲ್ಲ, ಚೆನ್ನಾಗಿರುತ್ತೆ. ಇದಿಷ್ಟು ಪ್ರೋಸೆಸ್ ಆಗೋವರೆಗೂ ನೀವು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕಾಗುತ್ತೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು 1 ಲೋಟ ಅಕ್ಕಿಗೆ 1.5 ಲೋಟ ಆಗೋಷ್ಟು ನೀರು ತಗೋಬೇಕಾಗುತ್ತೆ. ಈಗ ನಾನಿಲ್ಲಿ ಸರಿಯಾದಂಥ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಈಗ ನಾನು ಒಂದು 5 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು 5 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಚಿಕನ್ ಪೀಸಸ್ ಎಲ್ಲ ಬೇಯ್ತಾ ಇರೋದು. ಸೊ ಇದು ಒಂದು 50% ಚಿಕನ್ ಬೆಂದಿದ್ರೆ ಸಾಕಾಗುತ್ತೆ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದೊಂದು ಸಲ ಹೈ ಅಥವಾ ಲೋ ಆಗ್ತಾ ಇರುತ್ತೆ. ಸೊ ನಾನು ಅನ್ಕೋತೀನಿ ಹೋಗ್ತಾ ಹೋಗ್ತಾ ಇದು ಇಂಪ್ರೂವೈಸೇಷನ್ ಆಗುತ್ತೆ ಅಂತ. ಆಗಲೇ ನಾನು ಅರ್ಧ ಭಾಗ ಕೊತ್ತಂಬರಿ ಮತ್ತು ಪುದೀನ ಉಳಿಸ್ಕೊಂಡಿದ್ನಲ್ಲ, ಆ ಅರ್ಧ ಭಾಗ ಕೊತ್ತಂಬರಿ ಮತ್ತು ಪುದೀನನ ನಾನು ಈಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಈಗ ನಾವು ಹಾಕೋಂಥ ಸಮಯ ನೋಡಿ. ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಎಣ್ಣೆ ಮೇಲೆ ತೇಲ್ತಾ ಇದೆ ಅಂತ ಅಂದರೆ ಈಗ ನಾವು ಅಕ್ಕಿ ಹಾಕ್ಬೋದು ಅಂತ ಅರ್ಥ. ಈಗ ನಾನು ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ನೀವು ಬಿರಿಯಾನಿ ಫಾರ್ಮೆಟ್ ಟ್ರೈ ಮಾಡ್ತಾ ಇರ್ತೀರ, ಈ ಫಾರ್ಮೆಟ್ ಆಫ್ ಬಿರಿಯಾನಿನ ಒಂದು ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ಮಾಡ್ಕೋತೀರಾ. ಈಗ ನಾನು ಅಕ್ಕಿ ಹಾಕಾದ್ಮೇಲೆ ಮತ್ತೊಂಚೂರು ನೀರನ್ನ ನೋಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ಉಪ್ಪು, ಹುಳಿ, ಖಾರ ಎಲ್ಲ ಈಗ ಮತ್ತೊಂದು ಸಲ ಚೆಕ್ ಮಾಡಿ. ನಾವು ಬಿರಿಯಾನಿ, ಟೊಮೆಟೊ ಬಾತ್ ಇದೆಲ್ಲ ಮಾಡುವಾಗ ಉಪ್ಪು ಒಂದು ಕಲ್ಲು ಜಾಸ್ತಿನೇ ಇರಬೇಕು, ಆಗ ಅನ್ನಕ್ಕೆ ಸರಿಯಾಗಿರುತ್ತೆ. ಅಕ್ಕಿ ಹಾಕಿದ್ದಾದಮೇಲೆ ಈಗ ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋತೀನಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಇರಲಿ ಸಾಕು. 5 ನಿಮಿಷ ಹೈ ಫ್ಲೇಮಲ್ಲಿ ಕುದೀಲಿ. 5 ನಿಮಿಷ ಆದಮೇಲೆ ಮತ್ತೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು 20 ನಿಮಿಷ ನೀವು ದಮ್ ಕಟ್ಟಬೇಕಾಗುತ್ತೆ. ಈಗ ನೋಡಿ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಕಲ್ಲನ್ನ ಇಟ್ಬಿಟ್ಟು ದಮ್ ಕಟ್ತಾ ಇದ್ದೀನಿ. ಈಗ ಒಂದು 20 ನಿಮಿಷ ಆದಮೇಲೆ ನೀವು ನೋಡ್ತಾ ಇರ್ಬೋದು. ಈಗ ನೋಡಿ 20 ನಿಮಿಷ ಆಗಿದೆ, ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದ್ರುದಾಗಿ ಮುದ್ದೆ ಆ ಥರದ್ದೆಲ್ಲ ಏನೂ ಆಗಿಲ್ಲ. ಟ್ರಸ್ಟ್ ಮಿ ಪೀಪಲ್, ನಾನು ಯಾವಾಗಲೂ ಮಾಡೋ ಬಿರಿಯಾನಿ ಟೇಸ್ಟ್ಗಿಂತ ಇವತ್ತು ನಾನು ಮಾಡಿರ್ತಕ್ಕಂಥ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ಈಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಬಿರಿಯಾನಿ ಈಗ ಸವಿಯಲು ಸಿದ್ಧ. ಬನ್ನಿ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನನ್ನ ಈ ಚಾನೆಲ್ ನಿಮಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಾ ಇರೋವಂಥ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅರಸಿ ಆಶೀರ್ವದಿಸಿ. ಹೀಗೆ ನಾವು ಇನ್ನೂ ಹೆಚ್ಚು ವ್ಲಾಗ್ಸ್ನ ಮಾಡೋದಕ್ಕೆ ನೀವು ಇನ್ಸ್ಪಿರೇಷನ್ ಮತ್ತು ಸ್ಫೂರ್ತಿದಾಯಕವಾಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು.